ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಸಿಲುಕಿ ತೊಳಲಾಡುತ್ತಿರುವ ಭಕ್ತರಿಗೆ ಜ್ಞಾನದ ಬೆಳಕನ್ನು ತೋರುವ ಮಹಾನ್ ಗುರುಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾರು, ಅವರಲ್ಲೇಕೆ ಇಷ್ಟು ಶಕ್ತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾರನ್ನು ನಾವು ಸ್ತುತಿಸುತ್ತೇವೆಯೋ ಅವರ ಮಹಾತ್ಮೆ ಎಂತಹುದು ಎಂಬ ಜ್ಞಾನವು ಮೊದಲು ಆಗಬೇಕು. ಇದರಿಂದಾಗಿ ಅವರಲ್ಲಿ ಸ್ನೇಹವೆನ್ನುವುದು ಉಂಟಾಗುತ್ತದೆ. ಅಂತಹ ದೃಢವಾದ ಸ್ನೇಹವನ್ನೇ ಭಕ್ತಿ ಎಂದು ಹೇಳುತ್ತಾರೆ. ಈ ಭಕ್ತಿಯಿಂದಲೇ ಮುಕ್ತಿಯೂ ಸಿಗುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಯಾರು ಎಂಬುದನ್ನು ಶ್ರೀ ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ. ಶಂಕು ಕರ್ಣಾಖ್ಯ ದೇವಸ್ತು ಬ್ರಹ್ಮ ಶಾಪಶ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇರತಃ ಸ ಏವ ರಾಘವೇಂದ್ರಕ್ಯ ಯತಿರೂಪೇಣ ಸರ್ವದಾ ಕಲೌ ಯುಗೆ ರಾಮಸೇವಂ ಕುರ್ವಾನ್ ಮಂತ್ರಾಲಯೇ ಭವತ್. ಶ್ರೀ ರಾಘವೇಂದ್ರ ಸ್ವಾಮಿಯವರು ಮೂಲತಃ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರ ಪೂಜಾ ಕಾರ್ಯದಲ್ಲಿ ಸಹಕಾರವನ್ನು ನೀಡುತ್ತಿದ್ದ ಶಂಕುಕರ್ಣ ಎಂಬ ದೇವತೆ. ಈ ಶಂಕುಕರ್ಣನು ಒಮ್ಮೆ ಬ್ರಹ್ಮದೇವರ ಪೂಜಾ ಕಾರ್ಯದಲ್ಲಿ ಅಚಾತುರ್ಯವನ್ನುಂಟು ಮಾಡಿದನೆಂಬ ಕಾರಣದಿಂದ ಬ್ರಹ್ಮದೇವರ ವರ ರೂಪ ಶಾಪದಿಂದ ಭೂಮಿಯಲ್ಲಿ ಶ್ರೀ ಪ್ರಹ್ಲಾದರಾಜರಾಗಿ ಅವತರಿಸಿ ಭೂಭಾರವನ್ನು ಕಡಿಮೆ ಮಾಡ್ತಾನಂತೆ. ಆ ಪ್ರಹ್ಲಾದನೇ ಕಲಿಯುಗದಲ್ಲಿ ಶ್ರೀ ರಾಘವೇಂದ್ರರು ಎಂಬ ಯತಿರೂಪದಿಂದ ಶ್ರೀರಾಮದೇವರ ಸೇವೆ ಮಾಡುತ್ತಾ ಮಂತ್ರಾಲಯದಲ್ಲಿ ವಿರಾಜಮಾನರಾಗಿರುತ್ತಾರೆ ಎಂದು ತಾತ್ಪರ್ಯ. ಒಮ್ಮೆ ಬ್ರಹ್ಮದೇವರು ಸರಸ್ವತಿ ದೇವಿಯ ವೀಣಾನಾದಕ್ಕೆ ಮನಸೋತು ನಾದವನ್ನು ಆಲಿಸುತ್ತಾ ಕುಳಿತಿದ್ದರು. ಅಲ್ಲಿಯೇ ಇದ್ದ ಶಂಕುಕರ್ಣನೂ ಸಹ ತಾನೂ ಆ ನಾದವನ್ನು ಆಸ್ವಾದಿಸುತ್ತಾ ಬ್ರಹ್ಮದೇವರ ಪೂಜಾ ಕಾರ್ಯಕ್ರಮದ ಸಿದ್ಧತೆಗಳನ್ನು ಮಾಡುವಲ್ಲಿ ಅಚಾತುರ್ಯವೆಸಗಿದ. ಆಗ ಮೇಲೆ ತಿಳಿಸಿದಂತೆ ಬ್ರಹ್ಮದೇವರು ಭೂಲೋಕದಲ್ಲಿ ದೈತ್ಯ ಯೋನಿಯಲ್ಲಿ ಜನಿಸು ಎಂಬ ವರರೂಪ ಶಾಪವನ್ನು ಕೊಟ್ಟರು ಎಂಬುದು ಇತಿಹಾಸ. ವಾಸ್ತವವಾಗಿ ಈ ಶಂಕುಕರ್ಣನಿಂದ ಭೂಲೋಕದಲ್ಲಿ ಅನೇಕ ಸತ್ಕಾರ್ಯಗಳನ್ನು ಮಾಡಿಸಬೇಕೆಂಬುದು ಬ್ರಹ್ಮದೇವರ ಶಾಪದ ಉದ್ದೇಶ. ಆದ್ದರಿಂದ ಇತರರಿಗೆ ಕೊಟ್ಟಂತೆ ಶಾಪವು ಶಿಕ್ಷಾರೂಪವಾಗಿರಲಿಲ್ಲ ಎಂಬುದನ್ನು ಮುಖ್ಯವಾಗಿ ಎಲ್ಲರೂ ತಿಳಿಯಬೇಕು. ಇದು ಶ್ರೀರಾಯರ ಮೂಲ ರೂಪದ ಪರಿಚಯ. ನಂತರ ಅವರು ಮಾಡಿದ 4 ಅವತಾರಗಳ ವಿವರ ಹೀಗಿದೆ. ಮೊದಲನೆಯದಾಗಿ ಶ್ರೀ ಪ್ರಹ್ಲಾದರಾಜರಾಗಿಯೂ, ಎರಡನೆಯದಾಗಿ ಶ್ರೀ ಬಾಹ್ಲೀಕರಾಜರು ಆಗಿಯೂ, ಮೂರನೆಯದಾಗಿ ಶ್ರೀ ವ್ಯಾಸರಾಜರಾಗಿಯೂ, ನಾಲ್ಕನೆಯದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಯಾಗಿಯೂ ಅವತರಿಸಿದ್ದಾರೆ. ಹೀಗೆ ಅವತರಿಸಿದ 4 ಅವತಾರಗಳಲ್ಲೂ ಭಗವಂತನ ವರಗಳನ್ನು ಪಡೆದು ಹಾಗೆ ತಮ್ಮ ತಪೋಬಲದಿಂದ ನೊಂದು ಬಂದ ಭಕ್ತರನ್ನ ಇಂದಿಗೂ ಸಂತೈಸುವರು ನಮ್ಮ ಗುರು ರಾಯರು. ದೇಹಿ ಎಂದು ಹೋಗಿ ಬಂದವರನ್ನ ರಾಯರು ಎಂದಿಗೂ ಬರಿಗೈಲಿ ಕಳಿಸ್ತವರಲ್ಲ ನಮ್ಮ ರಾಯರು. ನಿಸ್ವಾರ್ಥ ಭಕ್ತಿಯಿಂದ ನಿಂತಲ್ಲೇ ರಾಯರನ್ನ ನೆನೆದ್ರೆ ಸಾಕು, ಬೆಟ್ಟದಷ್ಟು ಕಷ್ಟವನ್ನ ಮಂಜಿನ ಹಾಗೆ ಕರಗಿಸ್ತಾರೆ ನಮ್ಮ ರಾಯರು. ಮುಂದಿನ ವಿಡಿಯೋಗಳಲ್ಲಿ ರಾಯರ ಈ 4 ಅವತಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.